ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಲೋಕಾಯುಕ್ತ ಪೊಲೀಸರ ಆಪರೇಷನ್ ಸಕ್ಸಸ್ ಆಗಿದೆ. ಶಿರಹಟ್ಟಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಈಗ ಜೈಲು ಪಾಲಾಗಿದ್ದಾರೆ. ಹಾಗಿದ್ರೆ ಇಂದು ನಡೆದ ಆ ಎಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಪರಪ್ಪನ ಅಗ್ರಹಾರ ಜೈಲು ಸೇರಿದ ಶಾಸಕ ಚಂದ್ರು ಲಮಾಣಿ ಗುತ್ತಿಗೆದಾರರಿಂದ ಲಂಚ ಸ್ವೀಕರಿಸುತ್ತಿದ್ದ ವೇಳೆ ಸಿಕ್ಕಿಬಿದ್ದಿದ್ದ ಶಾಸಕ ಚಂದ್ರು ಲಮಾಣಿಯವರ ಭವಿಷ್ಯ ಈಗ ಕತ್ತಲಾಗಿದೆ. ಇಂದು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಾಗ ಲೋಕಾಯುಕ್ತ ಪರ ವಕೀಲರು ಹೆಚ್ಚಿನ ವಿಚಾರಣೆಯ ಅಗತ್ಯವನ್ನ ಮನಗಾಣಿಸಿದ್ರು. ವಾದ ಪ್ರತಿವಾದ ಆಲಿಸಿದ ನ್ಯಾಯಾಧೀಶರು ಶಾಸಕರಿಗೆ ಮಾರ್ಚ್ 3ರವರೆಗೆ ಅಂದ್ರೆ ಒಟ್ಟು 10 ದಿನಗಳ ಕಾಲ ನ್ಯಾಯಾಂಗ ಬಂಧನ ವಿಧಿಸಿ ಆದೇಶಿಸಿದ್ದಾರೆ. 48 ಸೆಕೆಂಡ್ಗಳ ಆಡಿಯೋದಲ್ಲಿ ಗುತ್ತಿಗೆದಾರನಿಗೆ ಆವಾಸ್. ಇಡೀ ಪ್ರಕರಣಕ್ಕೆ ಈಗ ಬೆಂಕಿ ಹಚ್ಚಿರೋದೇ ಆ ಒಂದು ವೈರಲ್ ಆಡಿಯೋ. ಗುತ್ತಿಗೆದಾರ ಚಿಂಚಲಿಯ ವಿಜಯ್ ಪೂಜಾರ್ ಅವರಿಗೆ ಶಾಸಕರು ಹಾಕಿದ್ದ ಧಮಕಿ ಅಂತಿಂಥದ್ದಲ್ಲ. ಕಮಿಷನ್ ಕೊಡಲು ನಿರಾಕರಿಸಿದ್ದಕ್ಕೆ ಶಾಸಕರು ಅಕ್ಷರಶಃ ಕೆಂಡಾಮಂಡಲವಾಗಿದ್ರು. ಶಾಸಕರು ಬಳಸಿದ ಆ ಹಸಿವಿಸಿ ಶಬ್ದಗಳೇ ಈಗ ಅವರ ಕುತ್ತಿಗೆಗೆ ಉರುಳಾಗಿ ಸುತ್ತಿಕೊಂಡಿವೆ. ಗುತ್ತಿಗೆದಾರ ವಿಜಯ್ ತಪ್ಪಾಯಿತು ಎಂದು ಗೋಗರೆದ್ರು. 2 ಲಕ್ಷ ಕೊಡ್ತೇನೆ ಎಂದು ಕಾಲಿಗೆ ಬಿದ್ರು. ಶಾಸಕ ಚಂದ್ರು ಲಮಾಣಿ ಮಾತ್ರ ಕರಗಲಿಲ್ಲ. ಹೆಚ್ಚಿನ ಹಣಕ್ಕಾಗಿ ಪಟ್ಟು ಹಿಡಿದು ಕಿರುಕುಳ ನೀಡಿದ್ರು. ಅಧಿಕಾರದ ಮದದಲ್ಲಿ ಆಡಿದ್ದ ಇದೇ ಮಾತುಗಳು ಈಗ ಲೋಕಾಯುಕ್ತ ಟ್ರ್ಯಾಪ್ಗೆ ಬಲವಾದ ಸಾಕ್ಷಿಯನ್ನೊದಗಿಸಿವೆ. ಇದೇ ಆಡಿಯೋ ಈಗ ಶಾಸಕರನ್ನು ಪರಪ್ಪನ ಅಗ್ರಹಾರದ ಕತ್ತಲೆ ಕೋಣೆಗೆ ತಳ್ಳುವಂತೆ ಮಾಡಿದೆ. ರೀತಿ ವಿಶ್ವಾಸದಿಂದ ಹೇಳಿದ್ರೆ ಇಂಥದೆಲ್ಲ ನಾಟಕ ಮಾಡ್ತೀನಿ, ಸುಳ್ಳು ಹೇಳ್ತೀಯ. ಎಲ್ಲಮ್ಮ ಹೋಗಿನಿ, ಮಲ್ಲಮ್ಮ ಹೋಗಿನಿ, ಹಳ್ಳಮ್ಮ ಹೋಗಿನಿ. ನೀನ್ ಇಂಥದ್ದು ನಿಮ್ ತಾಲೂಕ್ನಾಗ ಮಾಡಿದ್ರೆ ನಮ್ಮ ತಾಲೂಕ್ನಾಗ ಮಾಡಿದ್ರೆ ನಡ ಮುಗಿದ್ ಕಳಿಸ್ತೀಯ ಸರ್. ಇದೊಂದು ತಪ್ಪಾಗಿದೆ ಸರ್. ಅದ ಅಂದ್ರೆ ಅವ್ರು ಬೇರೆಯವ್ರ ಹೆಸರು ಬಿಡೋ. ನೀನು ಯಾರ ಹೆಸರಿಗೆ ಆಗಿತ್ತು? ನಮ್ಮ ಹೆಸರಲ್ಲಿ ಆಗಿತ್ತು ಸರ್. ನೀನೇನದನ್ನ ಯಾಕೆ ಮಾಡ್ಕೋತ ಆನ್ಸರ್ ಅದನ್ನ ನಾವು 2 ಹೇಳಿದ್ವಿ ಸರ್. ಅದನ್ನ ನಿಮ್ಗೆ ಕನ್ಫ್ಯೂಸ್ ಆಗಿತ್ತು. ಏನ್ 2 ನನಗೇನು ಗೊತ್ತಿಲ್ಲ ಅನ್ಕೊಟ್ಯಾ ಕನ್ಫ್ಯೂಷನ್ ಮಾಡಕ? ಬಿಡ. ಇನ್ನು ಶಾಸಕ ಚಂದ್ರು ಲಮಾಣಿ ಲಾಕ್ ಮಾಡಲು ನಡೆದಿದ್ದ ಪ್ಲಾನ್ ಎಂಬ ಶಂಕೆ ವ್ಯಕ್ತವಾಗ್ತಾ ಇದೆ. ಹೌದು, ಶಾಸಕ ಚಂದ್ರು ಲಮಾಣಿಯನ್ನ ಈ ಬಾರಿ ಮಟ್ಟ ಹಾಕದಿದ್ರೆ ನಮಗೆ ಉಳಿಗಾಲವಿಲ್ಲ. ಮುಂದಿನ ಬಾರಿ ಅವರಿಗೆ ಬಿಜೆಪಿ ಟಿಕೆಟ್ ತಪ್ಪಿಸಲೇಬೇಕು ಅಂತ ಪ್ಲಾನ್ ಮಾಡಿರೋದು ಈ ಆಡಿಯೋದಲ್ಲಿ ರಿವೀಲ್ ಆಗಿದೆ. ಕಾರ್ಯಕರ್ತರೊಬ್ಬರ ಜೊತೆ ಕುಮಾರ್ ಮಹಾರಾಜರು ನಡೆಸಿದ್ದಾರೆ ಎನ್ನಲಾದ ಈ ಸಂಭಾಷಣೆ ಈಗ ಹಲವು ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಕಾಂಗ್ರೆಸ್ ಕಾರ್ಯಕರ್ತರ ಜೊತೆಗೆ ಸಂಚು ರೂಪಿಸಿ ಈ ಎಲ್ಲ ಕೆಲಸ ಮಾಡಿದ್ದಾರೆ ಎಂಬ ಆರೋಪ ಕೇಳಿ ಬರ್ತಿದೆ. ನನ್ನ ಹೆಸರು ಮೇಲೆ ಮಾತಾಡಿರುವಂಥದ್ದು ಕುಮಾರ್ ಮಹಾರಾಜರು. ಅವರು ನಮ್ಮ ಸಮಾಜದ ಗುರುಗಳು. ಅವ್ರು ಆ ಥರ ಮಾತಾಡಬಾರ್ದಾಗಿತ್ತು. ಇವತ್ತು ನಮ್ಮ ಸಮಾಜದ ಶಾಸಕರ ಮೇಲೆ ಷಡ್ಯಂತ್ರ ಮಾಡೋದು ತಪ್ಪು ಅಂತ ನನ್ನ ಅಭಿಪ್ರಾಯ ಇದೆ ಸರ್. ಆ ಥರ ಮಾಡಿರೋದು ತಪ್ಪು. ಇದೆಲ್ಲ ಷಡ್ಯಂತ್ರ ಮಾಡಿ ಈ ಥರ ಮಾಡಿರೋದಕ್ಕಾಗಿ ನಮ್ಮ ಸಮಾಜ ಅವರಿಗೆ ಬಹಿಷ್ಕಾರ ಕೊಡುತ್ತೆ. ನಾನು ಕಾನೂನು ಚೌಕಟ್ಟಲ್ಲಿ ಅವರಿಗೆ ಕೇಸ್ ಹಾಕ್ತೀನಿ, ಮಾನಷ್ಟೇ ಹಾಕ್ತೀನಿ ಅಂತ ಹೇಳ್ತಿದ್ದೀನಿ ಸರ್. ಇದು ಉದ್ದೇಶಪೂರ್ವಕವಾಗಿ ಮಾಡಿದಂಥದ್ದು ಚಂದ್ರು ಲಂಬಾಣಿ ಅವರಿಗೆ. ಒಟ್ನಲ್ಲಿ ಜನಸೇವೆ ಮಾಡಬೇಕಾದ ಶಾಸಕರು ಕಮಿಷನ್ ಆಸೆಗೆ ಬಿದ್ದು ಈಗ ಕಂಬಿ ಎಣಿಸುವಂತಾಗಿದೆ. ವೈರಲ್ ಆಡಿಯೋದಲ್ಲಿರುವ ಧ್ವನಿ ತಮ್ಮದೇ ಎಂದು ಸಾಬೀತಾದ್ರೆ ಶಾಸಕರಿಗೆ ಮತ್ತಷ್ಟು ಸಂಕಷ್ಟ ಎದುರಾಗಲಿದೆ. ಒಟ್ನಲ್ಲಿ ಇದೀಗ ಈ ಪ್ರಕರಣವು ರಾಜಕೀಯ ತಿರುವು ಪಡೆಯುತ್ತಿರೋದು ಮಾತ್ರ ಸುಳ್ಳಲ್ಲ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.